ಮೂಡದ್ದು ಸಿದ್ದರಾಮಯ್ಯನವರ ಪಾತ್ರ ಏನಿದೆ? ಏನಿದೆ ಪಾತ್ರ ಅಲ್ಲಿ? ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ 18ನೇ ತಾರೀಕು ಒಬ್ಬ ಕಾರ್ಯಕರ್ತ ಲೋಕಾಯುಕ್ತ ಕೊಡ್ತಾನೆ, ಒಂದು ವಾರ ವೇಟ್ ಮಾಡಕ್ ಸಿದ್ಧ ಇಲ್ಲ. 20 ತಾರೀಕಿಗೆ ರಾಜ್ಯಪಾಲ ಕೊಡ್ತಾನೆ, 26 ಸಂಜೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಮುಖ್ಯಮಂತ್ರಿಗಳಿಗೆ. ಇದು ಮೆಕ್ಯಾನಿಕಲ್ ಕೆಲಸನ? ರಾಜ್ಯಪಾಲರು ಸಂವಿಧಾನ ರಕ್ಷಕರು, ಆಳವಾದಂತ ಪರಿಶೀಲನೆ ಇರಬೇಕು, ಅದಕ್ಕೆ ಸಾಕಷ್ಟು ಪುರಾವೆಗಳು ಸಾಕ್ಷ್ಯಗಳಿರಬೇಕು. ಲೋಕಾಯುಕ್ತದ ಪೊಲೀಸ್ ತನಿಖೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು. ಏನನ್ನೂ ಕಾಯ್ದೇನೆ ಏಕೆ ಸಂವಿಧಾನ ಸಂರಕ್ಷಣಾ ಹುದ್ದೆ ಇರ್ತಕ್ಕಂಥವ್ರು ಮತ್ತೊಂದು ಸಂವಿಧಾನ ಹುದ್ದೆ ರಕ್ಷಕರಿಗೆ ನೀವು ಕೊಟ್ಟಿದ್ದೀರಲ್ಲ, ಇದು ಎಷ್ಟು ಸರಿ ಇದೆ? ನಿಮ್ಮ ಜುರಿಸ್ಡಿಕ್ಷನ್ ಇದೆಯಾ? ಜಮೀನು ಕಳ್ಕೊಂಡಿದೆ, ಜಮೀನು ನೀವು ತಗೊಂಡಿದ್ದೀರಿ ಅಂತ ಹೇಳಿ ಮೂಡಾದ ಬೋರ್ಡ್ ಅವರು ನೀವೇ ತಪ್ಪು ಅಂತ ಹೇಳಿದಿರಿ. ನಿಮ್ದೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಿ. ಇದಕ್ಕೆಲ್ಲ ಹೊಣೆ ಯಾರು? ನಿಮ್ಮ ಮೂಡಾದ ತಪ್ಪು. ಅದೊಂದು ಸ್ಟ್ಯಾಚ್ಯೂಟ್. ಸಿದ್ದರಾಮಯ್ಯರ ಪಾತ್ರ ಎಲ್ಲಿದೆ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಲ್ಲಿ ನೆಪೋಟಿಸಮ್ ಇದೆಯಾ? ಹಣ ಲಪ್ಟಾಯಿಸಿದಾರ? 17 and 79 218 ಎಲ್ಲಿ ಅಟ್ರಾಕ್ಟ್ ಆಗುತ್ತೆ? ಕರಪ್ಷನ್ ಎಲ್ಲಿ ಅಟ್ರಾಕ್ಟ್ ಆಗುತ್ತೆ? ಇವತ್ತು ಮಂತ್ರಿಮಂಡಲದ ಸಂಪೂರ್ಣ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ. ಇದು ಒಂದು ಮ್ಯಾಂಡೇಟ್ ಪಡೆದಂತ ಸರ್ಕಾರ, ಪ್ರಜಾಸತ್ತಾತ್ಮಕ ಜನರಿಂದ ಆಶೀರ್ವಾದ ಪಡೆದು ಬಂದಿರತಕ್ಕಂಥ ಸರ್ಕಾರ. ಇದು ಜನರ ಸರ್ಕಾರ. ಜನರ ಸರ್ಕಾರವನ್ನು ದಿಲ್ಲಿಯಲ್ಲಿ ಕೂತು ಪ್ಲಾನ್ ಮಾಡಿ ಜೆಡಿಎಸ್ ಬಿಜೆಪಿ ಅವರು ಮಾತಾಡಿಕೊಂಡು ನಾಟಕ ಮಾಡ್ತಾ ವಿಷಯ ಇಲ್ಲದೆ ಇರೋದನ್ನ ವಿಷಯವನ್ನ ಪರಿವರ್ತನೆ ಮಾಡಿ ಗ್ಲೋಬಲ್ಸ್ ಥಿಯರಿಯನ್ನ ಹೇಳ್ತಾ ಜನರನ್ನ ಒಪ್ಸಕ್ಕೆ ಮಾತಾಡ್ತಾ ಇದ್ದೀರಲ್ಲ, ಯಾವ ನೈತಿಕ ಇದೆ? ನೈತಿಕತೆ ಇರಬೇಕಾದ್ರೆ ನಿಮ್ಗೆ ಹೋರಾಟ ಇರಬೇಕಲ್ಲ. ಯಾವ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಿಮ್ಮ ಒಬ್ಬ ಸದಸ್ಯ ಭಾಗಿಯಾಗಿದ್ದಾನೆ? ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರು ಭಾಗಿಯಾಗಿದ್ರಿ? ಸ್ವಾತಂತ್ರ್ಯ ಉದ್ದೇಶಗಳು ಏನ್ ಗೊತ್ತಿದ್ದಾವೆ ನಿಮಗೆ? ಇದು ಮಾನವೀಯ ಸಂದೇಶದ ಜನವಾಹಿನಿ.